ನನ್ನ ಮಾಲೂರು ತಾಲೂಕಿನ ಜನತೆಗೆ ಒಂದು ಮನವಿ ಮಾಡುವುದೇನೆಂದರೆ, ನನ್ನನ್ನ ಕೋಲಾರ ಒಕ್ಕೂಟಕ್ಕೆ 3ನೇ ಅವಧಿಗೆ ನಿರ್ದೇಶಕನಾಗಿ ಮಾಡಿ ಮತ್ತೆ 3ನೇ ಅವಧಿಗೆ ಅಧ್ಯಕ್ಷನಾಗಿ ಅವಕಾಶ ಮಾಡಿಕೊಟ್ಟಂತ ನನ್ನ ಮಾಲೂರು ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಉತ್ಪಾದಕರು ಮತ್ತೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ವತಿಯಿಂದ ಅಭಿನಂದನಾ ಸಮಾರಂಭ ಅಂತೇಳಿ ಬುಧವಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಎಲ್ಲ ಈ ಕಾರ್ಯಕ್ರಮವನ್ನ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮತ್ತೆ ಹಾಲು ಉತ್ಪಾದಕರು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ನನ್ನೂ ಕೂಡ ಎಲ್ಲ ಸಂಘದ ಅಧ್ಯಕ್ಷರು ಕಾರ್ಯಾಧ್ಯಕ್ಷಗಳು ಈ ಸಮಾರಂಭದಲ್ಲಿ ನೀವು ಭಾಗವಹಿಸಬೇಕು. ಆ ಜೊತೆಗೆ ನಿಮ್ಮನ್ನ ಅಭಿನಂದನೆ ಕೂಡ ಮಾಡಬೇಕು. ವಿಶೇಷವಾಗಿ ಮಾಲೂರು ತಾಲೂಕಲ್ಲಿ ಮೊದಲ ಅವಧಿಯಲ್ಲಿ ನೀವು 3ನೇ ಅವಧಿಯಲ್ಲಿ ನೀವು ನಿರ್ದೇಶಕ ಒಬ್ಬರಾಗಿದ್ರಿ. 2ನೇ ಅವಧಿಗೆ ಇಬ್ಬರನ್ನ ನಿರ್ದೇಶಕರಾಗಿ ಅವಕಾಶ ತಗೊಂಡ್ರಿ. ಈಗ 3ನೇ ಅವಧಿಗೆ 3ನೇ ನಿರ್ದೇಶಕರಾಗಿ ಕೂಡ ಅವಕಾಶ ತಗೊಂಡಿದ್ರಿ. ನಮ್ಮ ಮಹಿಳಾ ನಿರ್ದೇಶಕರಾದ 2ನೇ ಅವಧಿಗೆ ಸದಸ್ಯರಾಗಿರುತ್ತ ನಮ್ಮ ಕಾಂತಮ್ಮ ಸೋಮಣ್ಣವರು ಮತ್ತೆ 3ನೇ ಅವಧಿಯಲ್ಲಿ ನಿರ್ದೇಶಕರಾಗಿರುತ್ತ ನೂತನವಾಗಿ ನಿರ್ದೇಶಕರಾಗಿರುವಂತ ನಮ್ಮ ಶ್ರೀನಿವಾಸ್ ಅವರು, ಈ 3 ಜನ ನಮ್ಮ ಒಕ್ಕೂಟಕ್ಕೆ ನಿರ್ದೇಶಕರಾಗಿ ಆಯ್ಕೆ ಮಾಡಿಕೊಟ್ಟಂತ ಸಂದರ್ಭ ಅವರಿಗೆ ಅಭಿನಂದನೆ ಮಾಡುತ್ತವುದು. ಮತ್ತೆ ಅದೇ ರೀತಿ ಸಹಕಾರ ಸಂಸ್ಥೆಯಿಂದ ಸಹಕಾರಿಗಳಾದಂತ ಡಿಸಿಸಿ ಬ್ಯಾಂಕ್ಗೆ ನಿರ್ದೇಶಕರಾಗಿ ಮಾಲೂರು ತಾಲೂಕಿನ 2 ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಾರೆ. ಒಬ್ಬರು ದಿನ್ನಳ್ಳಿ ರಮೇಶ್, ಇನ್ನೊಂದು ವಿನೋದ್ ಗೌಡ. ಮತ್ತೆ PLD ಬ್ಯಾಂಕಿನ ಅಧ್ಯಕ್ಷರಾಗಿ ಸುಮಾರು 30 ವರ್ಷ ಆದ್ಮೇಲೆ ನಮ್ಮ ಗುಂಪಿನ ಒಬ್ಬ ಅಧ್ಯಕ್ಷರಾಗಿ ನಮ್ಮ ಬಾಳಗೆರೆಯಲ್ಲಿ ಶ್ರೀನಿವಾಸ್ ಅವರು ಅಧ್ಯಕ್ಷರಾಗಿದ್ದಾರೆ. ಈ ಎಲ್ಲಾ ಸಹಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನೀವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಎಲ್ಲ ನನ್ನ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಮನವಿ ಮಾಡಿದ್ದಾರೆ. ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಅದಕ್ಕೆ ನಾನು ಎಲ್ಲರನ್ನೂ ವಿನಂತಿಸಿಕೊಳ್ಳೋದೇನೆಂದ್ರೆ, ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳು ಮತ್ತೆ ಕಾರ್ಯದರ್ಶಿಗಳು ಮತ್ತೆ ವಿಶೇಷವಾಗಿ ಹಾಲು ಉತ್ಪಾದಕರು, ಅದ್ರ ಜೊತೆಗೆ ನನ್ನ ತಾಲೂಕಿನ ಎಲ್ಲ ನನ್ನ ಅಭಿಮಾನಿಗಳನ್ನ ನಾನು ರಿಕ್ವೆಸ್ಟ್ ಮಾಡೋದೇನೆಂದ್ರೆ, ಇಂಥ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಬೇಕು. ಭಾಗವಹಿಸೋ ಜೊತೆಗೆ ನಾನು ಕೂಡ ನನ್ನ ಮೇಲೆ ನಂಬಿಕೆ ಇಟ್ಟು 3 ಅವಧಿಗೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡದಂತ ಅವಕಾಶ ಮಾಡಿಕೊಟ್ಟಿದ್ದು. ಆ 3 ಅವಧಿಯಲ್ಲಿ ನಾನು ಕೂಡ ಏನು ಮಾಡಿದ್ದೀನಿ ಅಂತೇಳಿ ನಾನು ನಿಮ್ಮ ಮುಂದೆ ಹೇಳುವಂತ ಅವಕಾಶ ಇದೆ. ಅದ್ರ ಜೊತೆಯಲ್ಲಿ ನಾನು ಭಾಗವಹಿಸೋ ಜೊತೆಯಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಸಹಕಾರ ಮಂತ್ರಿಗಳು ಆದಂತಹ ರಾಜಣ್ಣವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾ ಮಂತ್ರಿಗಳು ಬೈಕ್ತಿ ಸುರೇಶ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ MLC ಅವರು ಭಾಗವಹಿಸ್ತಾ ಇದ್ದಾರೆ. ಸುಮಾರು ಜನ ಸಹಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ತಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ಮುಖಾಂತರ ನಿಮ್ಮೆಲ್ಲರನ್ನು ಕೂಡ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ.